ಇವತ್ತಿನ ವಿಡಿಯೋದಲ್ಲಿ ನಾನು ಕಾಡುಮಾವಿನ ಹಣ್ಣಿನಿಂದ ಹುಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾಡುಮಾವಿನ ಹಣ್ಣು ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ, ಕಾಯಿ ಒಂದು ಬಟ್ಲಷ್ಟು ತುರಿದಿಟ್ಕೊಂಡಿದ್ದೀನಿ, 10-12 ಒಣಮೆಣಸು ಇಟ್ಕೊಂಡಿದ್ದೀನಿ, ಬೆಲ್ಲ, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಉದ್ದಿನಬೇಳೆ, ಒಂದು ಸ್ವಲ್ಪ ಎಳ್ಳು, ಒಗ್ಗರಣೆಗೆ ಒಂದೆರಡು ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕ್ಕೊಳ್ತೀನಿ. ನಾನು ತೆಂಗಿನ ಎಣ್ಣೆ ಉಪಯೋಗಿಸ್ತಿದ್ದೀನಿ, ಯಾವುದು ಬೇಕೋ ಅದನ್ನು ಉಪಯೋಗಿಸ್ಕೊಬೋದು. ಒಂದು 3-4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಇದಕ್ಕೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ ಒಂದು 4, ಕರಿಬೇವಿನ ಸೊಪ್ಪು, ಹೆಚ್ಚಿಟ್ಟಿರೋ ಹಸಿಮೆಣಸು, ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ಮಾವಿನ ಹಣ್ಣನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಬೆಲ್ಲ ಹಾಕ್ಕೊಳ್ತೀನಿ. ಒಂದು 2 ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಹಾಕ್ಕೊಳ್ತಿದ್ದೀನಿ. ಉಪ್ಪು, ಹುಳಿ, ಸಿಹಿ, ಖಾರ ಎಲ್ಲ ಜಾಸ್ತಿ ಬೇಕಾಗುತ್ತೆ ಈ ಹುಳಿಗೆ. ಉಪ್ಪು ಹಾಕ್ಕೊಳ್ತೀನಿ. ಮಾವಿನ ಹಣ್ಣಲ್ಲಿ ಹುಳಿಯೂ ಇರುತ್ತಲ್ವ, ಹಾಗಾಗಿ ಅದಕ್ಕೆ ಸರಿಯಾಗಿ ಬೆಲ್ಲ, ಉಪ್ಪು, ಖಾರ ಹಾಕ್ಕೊಳ್ಬೇಕು. ಆವಾಗ ಸಾಂಬಾರು ಟೇಸ್ಟ್ ಆಗುತ್ತೆ. ಇದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಕುದಿ ಬರಬೇಕು. ಮಾವಿನ ಹಣ್ಣು ಬೆಲ್ಲ, ಉಪ್ಪು ಜೊತೆ ಎಲ್ಲ ಕರಗಿ ಚೆನ್ನಾಗಿ ಕುದಿ ಬರಬೇಕು. ಅಷ್ಟೊತ್ತಿಗೆ ನಾನು ಮಸಾಲ ರೆಡಿ ಮಾಡ್ಕೊಳ್ತೀನಿ. ಮೊದಲಿಗೆ ಎಳ್ಳು ಹಾಕ್ಕೊಂಡು ಹುರಿತೀನಿ. ಎಣ್ಣೆ ಹಾಕ್ತೇನೆ, ಹಾಗೆ ಹುರಿಬೇಕು. ಸಾಕು, ಇದಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಉದ್ದಿನಬೇಳೆ 1-1.5 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಳ್ತೀನಿ. ಇದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಆದಮೇಲೆ ಸಾಸಿವೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೆಣಸು ಹಾಕ್ಕೊಳ್ತೀನಿ. ಒಂದು 10-12 ಮೆಣಸು ತೊಗೊಂಡಿದ್ದೀನಿ. ಇದಕ್ಕೆ ಕರಿಬೇವು ಹಾಕ್ಕೊಳ್ತೀನಿ. ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಳ್ತೀನಿ. ಎಲ್ಲವನ್ನು ಚೆನ್ನಾಗಿ ಹುರಿಬೇಕು. ಆಗಿದೆ, ಇದು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರ್ ತಗೊಂಡು ಹುರಿದಿರೋ ಮಸಾಲನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಆದಷ್ಟು ನೈಸಾಗಿ ರುಬ್ಕೊಳ್ಬೇಕು. ಎಳ್ಳು ಹಾಕ್ಕೊಳ್ತೀನಿ. ರುಬ್ಬಿ ತರ್ತೀನಿ. ರುಬ್ಬಿದ್ದಾಗಿದೆ, ನುಣ್ಣಗೆ ರುಬ್ಬಿ ತಂದಿದ್ದೀನಿ. ಮಾವಿನ ಹಣ್ಣು ಉಪ್ಪು, ಬೆಲ್ಲ ಎಲ್ಲ ಹಿಡಿದು ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಮಸಾಲೆ ಎಲ್ಲ ಹಾಕಿ ಆಯಿತು. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಅವಾಗ ನಾನು ಮಾವಿನ ಹಣ್ಣು ಬೇಯಲಿಕ್ಕೆ ಉಪ್ಪು ಹಾಕಿದ್ದು, ಅದು ಗೊರಟಿಗೆಲ್ಲ ಹೀರ್ಕೊಂಡಿರುತ್ತೆ, ಕಡಿಮೆ ಆಗುತ್ತೆ. ಈಗ ಇದಕ್ಕೆ ಮಸಾಲಕ್ಕೆಲ್ಲ ಬೇಕಾಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಬೆಲ್ಲ ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಒಂದು ಕುದಿ ಬಂದರೆ ಮಾವಿನ ಹಣ್ಣಿನ ಹುಳಿ ರೆಡಿ ಆಗುತ್ತೆ.
ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಮಾವಿನ ಹಣ್ಣಿನ ಹುಳಿ ಕುದ್ದು ರೆಡಿಯಾಗಿದೆ. ಇದನ್ನು ಕುದಿಸುವಾಗ ಯಾವಾಗಲೂ ಲೋ ಫ್ಲೇಮಲ್ಲೇ ಕುದಿಸ್ಬೇಕು, ಇಲ್ಲಾಂದರೆ ಎಲ್ಲ ಕಡೆ ಹಾರಿಬಿಡುತ್ತೆ. ಇದಕ್ಕಿನ್ನು ಒಗ್ಗರಣೆ ಏನು ಬೇಡ, ನಾನು ಫಸ್ಟೇ ಒಗ್ಗರಣೆ ಮಾಡಿಕೊಂಡು ಹೋಳು ಬೇಯಿಸಿರೋದ್ರಿಂದ ಒಗ್ಗರಣೆ ಬೇಕಾಗಲ್ಲ. ಇದೀಗ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತೀನಿ. ಮಲ್ನಾಡ್ ಸ್ಪೆಷಲ್ ಕಾಡು ಮಾವಿನ ಹಣ್ಣಿನ ಹುಳಿ ರೆಡಿಯಾಗಿದೆ. ವಿಡಿಯೋ ನೋಡ್ತಾ ಇದ್ದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಹಾಕಿ. ಥ್ಯಾಂಕ್ ಯು.